2015ನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿಶ್ಲೇಷಣೆ ಇಂದಿನ ತರಗತಿಯಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ, ಶುಕ್ರವಾರದಂದು 1250 ಜನ ಸರ್ಕಸ್ಗೆ ಭೇಟಿ ಕೊಟ್ಟಿದ್ದರು. ಇತ್ತೀಚೆಗೆ ಯಾರು ಸರ್ಕಸ್ ನಾವು ನೋಡೋದೇ ಇಲ್ಲ. ಶನಿವಾರ ಶುಕ್ರವಾರದ ಜನಕ್ಕಿಂತ 3 ಪಾಲು ಹೆಚ್ಚು ಮಂದಿ ಭೇಟಿ ಕೊಟ್ಟಿದ್ದರು. ಆ 2 ದಿನಗಳಲ್ಲಿ ಒಟ್ಟು ಸೇರಿ ಎಷ್ಟು ಮಂದಿ ಜನರು ಸರ್ಕಸ್ಗೆ ಭೇಟಿ ಕೊಟ್ಟಿದ್ದರು? ಒಂದು ಯಾವ ವಾರ ಇದೆ? ಶುಕ್ರವಾರ. ಇನ್ನೊಂದು ಯಾವ ವಾರ? ಶನಿವಾರ. ಯಾಕೆ ಶನಿವಾರ ಜಾಸ್ತಿ ಆಗ್ಬಿಟ್ರು? ರಜಾ ಅಲ್ಲ, ಹಾಫ್ ಡೇ, ಸ್ವಲ್ಪ ಜಾಸ್ತಿ ಜನ ಬರ್ತಾರೆ ಶುಕ್ರವಾರಕ್ಕಿಂತ, ಹೌದಾ? ಸೊ ಶುಕ್ರವಾರದಂದು ಎಷ್ಟು ಜನ ಬಂದಿದ್ದಾರೆ? 1250 ಮಂದಿ ಜನ ಸರ್ಕಸ್ಗೆ ಬಂದಿದ್ದಾರೆ. ಶನಿವಾರ ಶುಕ್ರವಾರ ಜನಕ್ಕಿಂತ 3 ಪಾಲು ಹೆಚ್ಚಿಗೆ ಬಂದಿದ್ದಾರಂತೆ. ಶನಿವಾರ ಏನು ಬಂದಿದ್ದಾರೆ? ಶುಕ್ರವಾರ ಎಷ್ಟಿದ್ರಲ್ಲ ಅವರ 3 ಪಟ್ಟು ಬಂದಿದ್ದಾರೆ. ಹಾಗಾದರೆ ಒಟ್ಟು ಎಷ್ಟು ಮಂದಿ ಬಂದಿದ್ದಾರೆ 2 ದಿನ ಸೇರಿ? ಅಂದರೆ ಏನು ಮಾಡಬೇಕು? ಕೂಡಿಸ್ಬೇಕಲ್ವೇ? ಸೊ ಈ ಲೆಕ್ಕ ಮಾಡೋಣ ಬನ್ನಿ. ಸೊ ನಾನೇನು ಮಾಡ್ಬಿಡ್ತೀನಿ ಗೊತ್ತಾ? ನನಗೆ ಗೊತ್ತು ನೀವು ಅದನ್ನು ಗುಣಿಸಿ ಕೂಡಿಸ್ತೀರಿ. ನಾನು ನಿಮಗೆ ಇನ್ನೊಂದು ಈಸಿ ಟೆಕ್ನಿಕ್ ಹೇಳ್ಕೊಡ್ತೇನೆ. 1250 ಇಂಟು 4 ಮಾಡಿಬಿಡ್ತೀನಿ, ಉತ್ತರ ಬರುತ್ತೆ ನನಗೆ. ಅಲ್ಲಿ 3 ಸರಿ ಇದೆ ತಾನೇ? ಅದು 1250 3 ಸರಿ ಇದೆ, ಇಲ್ಲೂ ಒಂದು ಸರಿ ಇದೆ, 2 ಸೇರಿದ್ರೆ ಎಷ್ಟಾಗುತ್ತೆ? 4 ಸರಿ. ಗುಣಾಕಾರ ಅಂದರೆ ಏನು ಮಕ್ಕಳೇ? ಪುನರಾವರ್ತಿತ ಸಂಕಲನ. ಗುಣಾಕಾರ ಅಂದ್ರೆ ಏನು? ಪದೇ ಪದೇ ಕೂಡಿಸೋ ಬದಲು ಒಂದೇ ಸರಿ ಗುಣಿಸ್ಬಿಡ್ತೀವಿ, ಹೌದು ತಾನೇ? ಅಲ್ಲಿ 3 ಇದ್ದಾವೆ ತಾನೇ? 1250 ಎಷ್ಟಿದಾವಲ್ಲಿ? 3 ಇದ್ದಾವೆ, ಇಲ್ಲೂ ಒಂದಿದೆ, ಎಷ್ಟಾಗುತ್ತೆ? 4 ಆಗುತ್ತೆ. ಸೊ 4 0 0 4 5 20 0 ದಶಕ 2 4 2 8 2 10 0 ದಶಕ 1 4 1 4 1 5. ಆಪ್ಷನ್ ಬಿ. ಅರ್ಥ ಆಯ್ತಾ ಮಕ್ಕಳೇ? ಮುಂದಿನ ಪ್ರಶ್ನೆಗೆ ಹೋಗೋಣ. ಚಲೋ ರಾಮು, ಇದರ ಉತ್ತರ ಏನಾಗ್ಬೋದು? ಪಾಯಿಂಟ್ ವ್ಯತ್ಯಾಸ ಮಾಡಿದ್ದಾರೆ ಅಷ್ಟೇ, ಪಾಯಿಂಟ್ ವ್ಯತ್ಯಾಸ ಮಾಡಿದ್ದಾರೆ. ಸೊ 20.6 ಅಂತ ಉತ್ತರ ಬರ್ತಿತ್ತು ಮುಂಚೆ. ಇಲ್ಲೇನಾಗ್ತದೆ? ಪಾಯಿಂಟ್ ಆದಮೇಲೆ ಎಷ್ಟಿದೆ ಮಕ್ಕಳೇ? 0. ಪಾಯಿಂಟ್ ಆದಮೇಲೆ 2. 0 - 2 ಆಪ್ಷನ್ ಡಿ ಬರ್ತದಾ? ತಡಿಕಂದ, ಆಪ್ಷನ್ ಡಿ ಅಂತ ಹೇಗೆ ಹೇಳ್ತೀರ ನೀವು? ಓಕೆ, ಆಪ್ಷನ್ ಡಿ. ಗುಡ್. -2 ಬರ್ತದಲ್ಲ, 0 - 2 -2 ಬರ್ತದೆ. 2 0 6 ನಂತರ ಏನು ಬರಬೇಕು? 2 0 ಬರಬೇಕಾಗ್ತದೆ. ಮುಂದಿನ ಪ್ರಶ್ನೆ ಚಲೇ. ಕೆಳಗಿನವುಗಳಲ್ಲಿ ಯಾವ ಸಂಖ್ಯಾ ಸಮೂಹವು ಅತಿ ದೊಡ್ಡ ಸಂಖ್ಯೆಯಿಂದ ಅತಿ ಚಿಕ್ಕ ಸಂಖ್ಯೆಯ ಕಡೆಗೆ ಹೋಗುತ್ತದೆ? ಅತಿ ದೊಡ್ಡ ಸಂಖ್ಯೆಯಿಂದ ಅತಿ ಚಿಕ್ಕ ಸಂಖ್ಯೆಗೆ ಹೋಗುವುದಂದ್ರೆ ಯಾವ ಕ್ರಮ ಮಕ್ಕಳಿದು? ಇಳಿಕೆ ಕ್ರಮ. ಅದನ್ನು ಆ ರೀತಿ ಹೇಳಿದ್ದಾರೆ ಅಷ್ಟೇ. ಯಾವುದಿದೆ? ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ. ಇದು ಚಿಕ್ಕ ಸಂಖ್ಯೆಯಿಂದ ಹೋಗ್ತಾ ಇಲ್ವಾ? ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆ ಹೋಗ್ತಾ ಇದೆ. ಇದು ಸರಿ ಇಲ್ಲ, ಕ್ರಮಬದ್ಧತೆ ಸರಿ ಇಲ್ಲ. ದೊಡ್ಡ ಸಂಖ್ಯೆ ಅದಕ್ಕಿಂತ ದೊಡ್ಡದು, ಮತ್ತು ಚಿಕ್ಕದಾಯಿತು. ಚಿಕ್ಕದ್ರಿಂದ ದೊಡ್ಡದಕ್ಕೂ ಹೋಗಿಲ್ಲ, ದೊಡ್ಡದ್ರಿಂದ ಚಿಕ್ಕದಕ್ಕೂ ಹೋಗ್ಬೇಕು. ಇದು ಬರೋದಿಲ್ಲ. ಇದು ಬರ್ತದ? ದೊಡ್ಡದು ಚಿಕ್ಕದು ದೊಡ್ಡದು ಬರೋದಿಲ್ಲ. ಆಪ್ಷನ್ ಡಿ. ಉಳಿದದ್ದು ಒಂದೇ ಅಂದರೆ ಆಪ್ಷನ್ ಡಿನೇ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ವೆರಿ ಗುಡ್. ಮುಂದಿನ ಪ್ರಶ್ನೆ 70 ಹಾಗೂ 80ರ ಮಧ್ಯದ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಮಕ್ಕಳೇ. 70 ಮತ್ತು 80ರ ನಡುವೆ, 70 ಮತ್ತು 80ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದಾವೆ ಹೇಳಿ? 71, 73, 79. ಸೊ 71, 73 ಮತ್ತು 79 ಈ 3 ಸಂಖ್ಯೆಗಳ ಮೊತ್ತ ಏನಾಗುತ್ತೆ? 3 1 4 4 9 13 3 ದಶಕ 1 7 3 21 1 22 223. ಆಪ್ಷನ್ ಬಿ. ಒಪ್ತೀರಾ? ಆಪ್ಷನ್ ಬಿ. ಅವಿಭಾಜ್ಯ ಸಂಖ್ಯೆಗಳು ನೆನಪಿದ್ರೆ ಮಾಡೋದು ಭಾಳ ಸುಲಭ ಆಗ್ತದೆ. ಮುಂದಿನ ಪ್ರಶ್ನೆ, ಒಂದು ಶಾಲೆಯಲ್ಲಿ 704 ಡೆಸ್ಕ್ಗಳಿವೆ. ಅವುಗಳನ್ನು 22 ತರಗತಿಗಳಲ್ಲಿ ಇಡಬೇಕು. ಪ್ರತಿಯೊಂದು ತರಗತಿಯಲ್ಲೂ ಸಮಾನ ಸಂಖ್ಯೆಯ ಡೆಸ್ಕ್ಗಳನ್ನು ಇಡುವುದಾದರೆ ಪ್ರತಿಯೊಂದು ತರಗತಿಯಲ್ಲಿ ಎಷ್ಟು ಡೆಸ್ಕ್ಗಳನ್ನು ಇಡಬಹುದು? ಸೊ 704 ಡೆಸ್ಕ್ಗಳಿದ್ದಾವೆ. 22 ತರಗತಿಗಳಿಗೆ ಇಡಬೇಕು. ಸಮನಾಗಿದ್ದರೆ 22ರಿಂದ ಭಾಗಿಸ್ಬೇಕು ನಾವು, ಹೌದಲ್ವಾ? ಸೊ 2 11 2 3 6 ಶೇಷ 1 2 5 10 2 2 4 11 1 11 11 3 33 ಶೇಷ 2 11 2 22. ಸೊ ಪ್ರತಿ ತರಗತಿಯಲ್ಲಿ ಎಷ್ಟು ಡೆಸ್ಕ್ಗಳು ಬರ್ತವೆ ಮಕ್ಕಳೇ? 32 ಡೆಸ್ಕ್ಗಳು ಬರ್ತವೆ. ಆಪ್ಷನ್, ಥ್ಯಾಂಕ್ ಯು, ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ ಮಹೇಶ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಯಾವುದಕ್ಕೆ ಇದಕ್ಕೆ
ಸಮಾನವಾದ ಭಿನ್ನರಾಶಿ ಯಾವುದು? ಇದಕ್ಕೆ ಸಮಾನವಾದ ಭಿನ್ನರಾಶಿ ಯಾವುದು ಅಂತ ಹೇಳಿದರೆ 1/2 + 3/8 + 7/16. ಲಾಸ ಏನಾಗುತ್ತೆ ಮಕ್ಕಳೇ? ಲಾಸ ಯಾವಾಗಲೂ ದೊಡ್ಡ ಸಂಖ್ಯೆ ಇರಬೇಕಲ್ಲ, ಅದಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕು. ದೊಡ್ಡ ಸಂಖ್ಯೆ 16 ಇದೆ, 2 ಮಗ್ಗಿಲಿ 16 ಬರುತ್ತೆ, 8 ಮಗ್ಗಿಲಿ 16 ಬರುತ್ತೆ. ಹಾಗಾದರೆ ಲಾಸ 16 ಆಗುತ್ತೆ. 2 ಎಷ್ಟಲೇ 16, 2 ಎಂಟ್ಲೆ 8 ಎಷ್ಟಲೇ 16, 16, 1 ಎಂಟ್ಲೆ 8 ಪ್ಲಸ್ 8 6 14 7 21/16. 21/16 ಅಂದರೆ 16 1 16, ಶೇಷ 5. ಸೊ 5/16 ಅಂತಪ್ಪ. 1 ಪಾಯಿಂಟ್ ಅಂತ ಬರಬೇಕಾ? 1 ಪಾಯಿಂಟ್ ಅಂತ ಇರೋದೆಲ್ಲಿ ಇಲ್ಲಿ? ನೀವು ಕಂಡುಹಿಡಿಯೋದು ಬೇಡ. ಮಿಶ್ರ ಭಿನ್ನರಾಶಿ ಇದೆ, ಪೂರ್ಣಾಂಕ, ಮತ್ತೊಂದು ಸಮ ಭಿನ್ನರಾಶಿ. 1 ಪಾಯಿಂಟ್ ಅಂತ ಬರ್ಬೇಕು ತಾನೆ, ಬಂದರೆ ಇದು ದಶಮಾಂಶದಲ್ಲಿ, ಹೌದಾ ಇಲ್ವಾ? ಸೊ 1 ಪಾಯಿಂಟ್ ಅಂತ ಎಲ್ಲಿದೆ ಇಲ್ಲಿ ಉತ್ತರದಲ್ಲಿ? ಆಪ್ಷನ್ ಡಿ ಮಾತ್ರ. ಮುಂದಿನ ಕೆಲಸ ನಾವು ಮಾಡೋದೇ ಬೇಡ, ಬುದ್ಧಿ ಕೆಲಸ. ರೈಟ್? ಎಸ್, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಮಕ್ಕಳೇ, ಕೆಳಗಿನ ಅಭಿವ್ಯಕ್ತಿಯನ್ನು ಸರಳಗೊಳಿಸಿ. ಇದನ್ನು ಸರಳಗೊಳಿಸ್ಬೇಕಂತ ಹೇಳಿದರೆ ಬನ್ನಿ ಮಾಡೋಣ, ಭಾಳ ಸುಲಭ ಇದೆ. 3/2 ಇಂಟು ಚೌಕಾವರ್ಣ 7/9 ಮೈನಸ್ 2/3 ಪ್ಲಸ್ ಪುಷ್ಪಾವರ್ಣ 1/3 ಪ್ಲಸ್ 2/3 ಮೈನಸ್ 4/9. ಪುಷ್ಪವರ್ಣ ಕ್ಲೋಸ್, ಚೌಕಾವರ್ಣ ಕ್ಲೋಸ್. ಮೊದಲು ಅಲ್ಲಿ ಮಾಡ್ತೀವಲ್ವ, ಮೊದಲು ಇವ್ರನ್ನ ಮಾಡ್ತೀವಲ್ವ ನಾವು ಮಕ್ಕಳೇ. ಬ್ರ್ಯಾಕೆಟ್ ಒಳಗಿರೋದ ಮೊದಲು ಮಾಡ್ಬೇಕು ನಾವು. 7/9 ಮೈನಸ್ 2/3 ಪ್ಲಸ್ ಪುಷ್ಪವರ್ಣ 1/3 ಪ್ಲಸ್ ಲಾಸ ಏನಾಗುತ್ತೆ ಮಕ್ಕಳೇ? 3 ಎಷ್ಟಲೇ 4, 9 1 9, 2 3 6 ಮೈನಸ್ 1 1. ಇದನ್ನ ಇಲ್ಲೇ ಮಾಡಿಬಿಡ್ಲಾ? ಓಕೆ, 2 3 6, 4 1 4, 6 ಮೈನಸ್ 4 ಇಲ್ಲೇ ಮಾಡಿಬಿಡ್ತೀನಿ. ಮತ್ತೊಂದು ಸ್ಟೆಪ್ ತಗೊಂಡೋಗೋದು ಬೇಡ, ಸ್ಟೆಪ್ಸ್ ಉಳಿತದೆ. 3/2 ಇಂಟು 7/9 ಮೈನಸ್ 2/3 ಪ್ಲಸ್ ಇದೇನಾಗ್ತದೆ ಲಾಸ? 9. 3 ಎಷ್ಟು 9, 3 3 9 1 1 3 3 ಆಗುತ್ತೆ, 3 ಆಗುತ್ತೆ, 2 1 2 ಆಗುತ್ತೆ, 3 + 2 5 ಆಗುತ್ತೆ. ಮುಗೀತಾ? ಸ್ಟೆಪ್ ಉಳಿತದೆ, ಒಂದು ಸ್ಟೆಪ್ ಉಳಿತದೆ ನೋಡಿ. ನೆಕ್ಸ್ಟ್ ಏನಾಗ್ತದೆ? 3/2 ಇಂಟು ಇದಷ್ಟು ಲಾಸ್ ಏನಾಗ್ತದೆ ಮಕ್ಕಳೇ? 9. ವೆರಿ ಗುಡ್, ವೆರಿ ಗುಡ್. 9 ಲಾಸ್ ಆಗುತ್ತೆ. ಇದನ್ನು ಮಾಡೋಣ ಬೇಕಾದ್ರೆ. 9 ಎಷ್ಟು 9 9 1 3 3 9 1 7 1 7 ಮೈನಸ್ಸಿಗೆ ಮೈನಸ್ 2 3 ಒಂದು ನಿಮಿಷ ಮಕ್ಕಳೇ. 7 1 7 2 3 6 ಪ್ಲಸ್ 5 1 5. 7ರಲ್ಲಿ 6 ಆದರೆ 1 1 ಪ್ಲಸ್ 5. ಸೊ 3/2 ಇಂಟು 6/9. 2 1 2 3 3 1 3 3 3 1 3 1 ಎಲ್ಲ ಸೇರಿ ಬಂತು ಮಕ್ಕಳೇ. ಆಪ್ಷನ್ ಕ್ಲಿಯರ್? ನೋಡಲಿಕ್ಕೆ ಎಷ್ಟು ದೊಡ್ಡ ಲೆಕ್ಕ ಅನಿಸ್ತದೆ. ಕ್ರಮಬದ್ಧವಾಗಿ ಮಾಡ್ಕೊತ ಬನ್ನಿ, ನಿಮಗೆ ಉತ್ತರ ಸಿಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ನಮೂನೆಗಳನ್ನು ನೋಡಿ ಹಾಗೂ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಯಾವುದು ಸಂಖ್ಯೆ ಬಿಟ್ಟು ಹೋಗಿದೆ ಮಕ್ಕಳೇ? ಹೇಗೆ ಮಾಡಿದ್ದಾರೆ ಇದನ್ನು? 3ರಲ್ಲಿ 2ನ ಕಳೆದ್ರೆ 1 1 4 4. 15ರಲ್ಲಿ 13 ಕಳೆದ್ರೆ 2 3 6. 13ರಲ್ಲಿ 17ರಲ್ಲಿ 13ನ ಕಳೆದ್ರೆ 4 4 2 8. ಕರೆಕ್ಟಾ? 12ರಲ್ಲಿ 10ನ ಕಳೆದ್ರೆ 2 2 2 4 ಬರಬೇಕು. ಆಪ್ಷನ್ ಬಿ ಬರುತ್ತೆ, ಆಪ್ಷನ್ ಬಿ ಬರುತ್ತೆ. ವೆರಿ ಗುಡ್, ವೆರಿ ಗುಡ್. ಮುಂದಿನ ಪ್ರಶ್ನೆ 8 10 ಹಾಗೂ 12ರಿಂದ ಸರಿಯಾಗಿ ಭಾಗಿಸಲ್ಪಡುವ 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು? ಅತಿ ದೊಡ್ಡ ಸಂಖ್ಯೆ ಮಾಸ, ರೈಟ್? 8 10 ಮತ್ತು 12ರಿಂದ ಭಾಗಿಸಲ್ಪಡುವ, ಆದರೆ ಮಾಸ ಮಕ್ಕಳೇ ಬರೋದಿಲ್ಲ. ಕೊಟ್ಟಿರೋ ಸಂಖ್ಯೆಯಲ್ಲೇ 3 ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು? 10ರಿಂದ ಭಾಗ ಆಗಬೇಕಂತದ್ದು. 3 ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದಿದೆ ಇಲ್ಲಿ? ಆಪ್ಷನ್ ಡಿ ಇದೆ. ಕರೆಕ್ಟಾ? ಇದು 10ರಿಂದ ಭಾಗ ಆಗುತ್ತೆ. 8ರಿಂದ ಭಾಗ ಆಗುತ್ತಾ? 8ರಿಂದ ಭಾಗ ಆಗಲ್ಲ ಮಕ್ಕಳೇ, 8ರಿಂದ ಭಾಗ ಆಗಲ್ಲ. ನೋಡ್ರಿ ಬೇಕಾದ್ರೆ ಚೆಕ್ ಮಾಡ್ತೀರಾ? 990 ಡಿವೈಡೆಡ್ ಬೈ 8. 8 1 8, ಶೇಷ 1. 9 ಕೆಳ ಬರುತ್ತೆ. 8 2 16, ಶೇಷ 3. 0 ಕೆಳ ಬರುತ್ತೆ. 30 ಹೋಗುತ್ತಾ 8ರಿಂದ? ಹೋಗಲ್ಲ. ಈ ಸಂಖ್ಯೆ ಅಂತೂ ಹೋಗಲ್ಲ. ನೆಕ್ಸ್ಟ್ ದೊಡ್ಡದು ಯಾವುದಿದೆ? 975. ಇದು 10ರಿಂದ ಭಾಗ ಆಗುತ್ತಾ? ಹೋಗೋದಿಲ್ಲ.
ನೆಕ್ಸ್ಟ್ ಯಾವುದಿದೆ ದೊಡ್ಡದು 960. ಇದು 10ರಿಂದ ಹೋಗುತ್ತೆ, 8ರಿಂದ ಹೋಗುತ್ತೆ, 8 12 12 8 96, ಮತ್ತು 12ರಿಂದ ಹೋಗುತ್ತೆ, 12 8 96. ಇದೇ ನಮ್ಮ ಸಂಖ್ಯೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಉತ್ತರದಿಂದನೇ ಹೋಗಿಬಿಡಿ, ಉತ್ತರನೇ ಒಂದೊಂದೇ ಚೆಕ್ ಮಾಡ್ತಾ ಹೋಗಿಬಿಡಿ, ನಿಮಗೆ ಸಿಕ್ಬಿಡುತ್ತೆ. ಬಾಧ್ಯತೆ ನಿಯಮಗಳು ಬರ್ತದಲ್ಲ, ಬಾಧ್ಯತೆ ನಿಯಮ ಬಳಸ್ತಾ ಹೋಗಿ ಸಾಕು. ಮುಂದಿನ ಪ್ರಶ್ನೆ. ಒಬ್ಬ ಅಂಗಡಿಯವನು ನೋಟು ಪುಸ್ತಕಗಳನ್ನು ಪ್ರತಿಯೊಂದಕ್ಕೆ ₹15ರಂತೆ ಅಥವಾ 5ರ ಒಂದು ಕಟ್ಟನ್ನು ₹65ಕ್ಕೆ ಮಾರಾಟ ಮಾಡುತ್ತಾನೆ. ಒಂದು ನೋಟ್ಬುಕ್ ತಗೊಂತೀರಂದ್ರೆ ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ? ₹15. 5 ನೋಟ್ಬುಕ್ನ ಒಂದೇ ಸರಿ ತಗೊಂತೀರ ಅಂದರೆ, ಜೋಡಿ ತಗೊಂತೀರ ಅಂದರೆ ₹65 ಆಗ್ತದೆ. ಶ್ರೀ ವಿನೋದನು 12 ನೋಟ್ ಪುಸ್ತಕಗಳನ್ನು ಕೊಂಡುಕೊಂಡರೆ ಅವುಗಳ ಬೆಲೆ ಎಷ್ಟಾಗ್ಬೋದು? 5ರ ಕಟ್ಟು ಎಷ್ಟಿದಾವೆ ಅದರಲ್ಲಿ? 2 ಗುಂಪಿದ್ದಾವೆ. ಹಾಂ, 2 ಕಟ್ಟಿದಾವೆ. 5ರಂತೆ ಎಷ್ಟು ಕಟ್ಟಿದ್ದಾವೆ? 12ರಲ್ಲಿ 5ರಂತೆ ಎಷ್ಟು ಕಟ್ಟಿರ್ತವೆ? 2 ಕಟ್ಟು, 2 ಏನಿರ್ತವೆ? ಬಿಡಿ ಇರ್ತಾವಿಲ್ಲ? ಎಸ್ ಆರ್ ನೋ? 5 2 10 + 2 12 ತಾನೇ. ಸೊ 2 ಕಟ್ಟಿರ್ತವೆ, 5ರಂತೆ 2 ಕಟ್ಟಿರ್ತವೆ, ಕಟ್ಟು ಪ್ಲಸ್ 2 ಬಿಡಿ ಇರ್ತವೆ ಪುಸ್ತಕಗಳು. ಒಂದು ಕಟ್ಟಿಗೆ ಎಷ್ಟು ರೂಪಾಯಿ? ₹65. ಒಂದೊಂದು ಬಿಡಿಗೆ ಎಷ್ಟು ರೂಪಾಯಿ? ₹15. 65 2 130 ಪ್ಲಸ್ 15 2 30. 130 ಮಕ್ಕಳೇ 160. ಎಷ್ಟು ರೂಪಾಯಿ ಕೊಡಬೇಕಾಗತ್ತೆ ವಿನೋದ್ ಅವರು ಅಂಗಡಿಯವರಿಗೆ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ರೈಟ್. ಮುಂದಿನ ಪ್ರಶ್ನೆ ಮಕ್ಕಳೇ. ಅಂಜನ್ ಕುಮಾರ್, ಮುಂದಿನ ಪ್ರಶ್ನೆ. ಇದನ್ನು ಸರಳಗೊಳಿಸಿದಾಗ ದೊರೆಯುವುದು ಯಾವುದು ಅಂತ ಕೇಳಿದ್ದಾರೆ. ಸರಳಗೊಳಿಸೋಣ ಬನ್ನಿ. ಇಲ್ಲಿ 0 ಹಾಕೋದು ಮರಿತೀರಿ ಭಾಳ ಜನ. 13 ಮಗ್ಗಿಂದ ಮಾಡಬೇಕು. 13 1 13 169 ಬರುತ್ತಲ್ವಾ? ಇಲ್ಲಿ ಆಯ್ತು, 13 1 13 ಮಾಡೋಣ ಬನ್ನಿ, ತೊಂದರೆ ಇಲ್ಲ. ಶೇಷ 3. 13 3 39, ಶೇಷ 0. 3 ಕೆಳ ಬರುತ್ತೆ, ಸಾಕಾಗುತ್ತಾ? 9 ಅಂತೀರಿ. 13 3 39, ಶೇಷ 0. ಈ ಕೊನೆ 0 ಭಾಳ ಜನ ಮಾರಿತಾರೆ. ಬಳಸ್ತಿರೋ 0 ಅಲ್ಲಿ ಇಟ್ಬಿಡ್ಬೇಕು ನೀವು. ಆಪ್ಷನ್ ಡಿ ಅದನ್ನೂ ಕೊಟ್ಟಿರ್ತಾರೆ, ಹೇಳಿದ್ದೀನಿ ನಾನು. 0 ಇಡೋದ್ರಲ್ಲಿ ತಪ್ಪು ಮಾಡ್ಕೊತಾರೆ ಭಾಳ ಜನ ವಿದ್ಯಾರ್ಥಿಗಳು. ಮುಂದಿನ ಪ್ರಶ್ನೆ ಮಕ್ಕಳೇ, ಸರಳ ಐತಿದು. ಇಬ್ಬರು ವಯಸ್ಕರ ವಯಸ್ಸುಗಳ ಉತ್ಪನ್ನ ಅಂದರೆ ಗುಣಲಬ್ಧ. ಇಬ್ಬರು ವಯಸ್ಸುಗಳ ಉತ್ಪನ್ನವು 770. 770 ಏನದು? ಆ ವಯಸ್ಸುಗಳ ಅಪವರ್ತ್ಯ. ಹೌದಾ? ಆ ವಯಸ್ಸುಗಳ ಅಪವರ್ತ್ಯ 770 ಎಂಬುದು. ಆ ವಯಸ್ಸುಗಳನ್ನು ಕಂಡುಹಿಡಿಬೇಕಂದ್ರೆ 770ರ ಅಪವರ್ತನ ಕಂಡುಹಿಡಿಬೇಕು ನಾನು. ವೆರಿ ಗುಡ್. ಅವರ ವಯಸ್ಸುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಅವರ ವಯಸ್ಸುಗಳ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಏನಾರಾಗಿರ್ಬೋದಲ್ಲ? ಅಪವರ್ತನಗಳನ್ನು ಕಂಡುಹಿಡಿಯೋಣ. 770ರ ಅಪವರ್ತನಗಳನ್ನು ಕಂಡುಹಿಡಿಯೋಣ. ಯಾಕೆ ಅಪವರ್ತನಗಳನ್ನು ಕಂಡುಹಿಡಿತೀವಿ? ಯಾಕಂದರೆ ಇಬ್ಬರ ವಯಸ್ಸುಗಳ ಉತ್ಪನ್ನ ತಾನೇ ಹೇಳಿರೋದವರು. ಡ್ಯಾಶ್ ಇಂಟು ಡ್ಯಾಶ್ = 770. ಆ ವಯಸ್ಸುಗಳ ಉತ್ಪನ್ನ ಗುಣಲಬ್ಧ ಯಾವಾಗ ಸಿಗುತ್ತೆ ನಮಗೆ? ಅಪವರ್ತನ ಕಂಡುಹಿಡಿದಾಗ. ಹೇಗೆ ಮಾಡೋಣ? 1ರಿಂದ ಶುರು ಮಾಡೋಣ. 1 770. 2 ಮಗ್ಗಿಲು ಹೋಗುತ್ತೆ, ಸರಿ ಸಂಖ್ಯೆ ಅಂದರೆ 2 ಮಗ್ಗಿಲು ಹೋಗುತ್ತೆ. 2 3 6, ಶೇಷ 1. 2 8 16, ಶೇಷ 1. 2 5 10. 3 ಮಗ್ಗಿಲು ಹೋಗುತ್ತಿದ್ದು? 3 ಮಗ್ಗಿಲು ಹೋಗಲ್ಲ, ಸಾರಿ. 7 + 7 14 + 0 14. 3 ಮಗ್ಗಿಲು ಹೇಗೆ ಹೋಗ್ತದೆ? 3ರ ಬಾಧ್ಯತೆ ನಿಮಗೆ ಗೊತ್ತಿಲ್ವೇ? ಮರ್ತಿದ್ದೀರಾ? ಗೋಕುಲ್ ಕೂಡ ಕರೆಕ್ಟಾಗಿ ಕೂರಿ. 4ರ ಮಗ್ಗಿಲು ಹೋಗ್ತದ? ಕೊನೆಯ 2 ಅಂಕೆ 4ರ ಮಗ್ಗಿಲು ಹೋಗಲ್ಲ. 5ರ ಮಗ್ಗಿಲು ಹೋಗ್ತದ? 5ರ ಮಗ್ಗಿಲು ಹೋಗ್ತದೆ. 5 1 5, ಶೇಷ 2. 5 5 25, ಶೇಷ 2. 5 4 20. 5ರ ಮಗ್ಗಿಲು ಹೋಗ್ತದೆ. 2ರ ಮಗ್ಗಿಲು ಹೋಯ್ತು. 3 ಮಗ್ಗಿಲು ಹೋಗಲಿಲ್ಲ ಅಂದರೆ 6 ಮಗ್ಗಿಲು ಹೋಗಲ್ಲ. 5 ಮಗ್ಗಿ ಆಯಿತು, 6 ಮಗ್ಗಿ ಆಯಿತು, 7ರ ಮಗ್ಗಿಲು ಹೋಗುತ್ತೆ. 710. ಕರೆಕ್ಟಾ? 710. 710 ಆಯ್ತು. ಆಮೇಲೆ ಮತ್ತೆ ಯಾವ ಮಗ್ಗಿಲು ಹೋಗ್ತದೆ? 8. 8ರಲ್ಲಿ ಹೋಗ್ತಾ ಇಲ್ಲ. 8ರಲ್ಲಿ ಹೋಗ್ತದ? 4ರಲ್ಲಿ ಹೋಗಲಿಲ್ಲ. 8ರಲ್ಲಿ ಶೇಷ 2 ಉಳಿಯುತ್ತೆ. ಹೌದು, 8ರಲ್ಲಿ ಹೋಗಲಿಲ್ಲ. 9 10 10ರಲ್ಲಿ ಹೋಗ್ತದೆ. 10 77. ಹತ್ತಿರ ಬರ್ತಾ ಇದ್ದೀವ ನಾವು ಮಕ್ಕಳೇ. ಓಕೆ, 10 ಆಯಿತು. 11ರಲ್ಲಿ ಹೋಗ್ತದ? ಎಸ್, 11ರಲ್ಲಿ ಹೋಗ್ತದೆ. 11 ಎಷ್ಟಲೇ? 11 70. ವೆರಿ ಗುಡ್. 11 70. ಮತ್ತೆ ಯಾವ ಮಗ್ಗಿಲು ಹೋಗ್ತದೆ ಮಕ್ಕಳೇ? 11 ಆದಮೇಲೆ 22ರ ಮಗ್ಗಿಲು ಹೋಗುತ್ತೆ. 14ರ ಮಗ್ಗಿಲು ಹೋಗುತ್ತೆ. ವೆರಿ ಗುಡ್, ವೆರಿ ಗುಡ್. 14ರ ಮಗ್ಗಿಲು ಹೋಗುತ್ತೆ. 14 5 70. 14 5 70. ವೆರಿ ಗುಡ್, ಒಳ್ಳೆ ಉತ್ತರ. 14ರ ಮಗ್ಗಿಲು ಹೋಗುತ್ತೆ. ಮತ್ತೆ ಯಾವ ಮಗ್ಗಿಲು ಹೋಗುತ್ತೆ ಮಕ್ಕಳೇ?
22 ಮಗ್ಗೆಲಿ ಹೋಗುತ್ತೆ. ವೆರಿ ಗುಡ್. 22 ಮಗ್ಗೆಲಿ ಹೇಗೆ ಹೋಗುತ್ತೆ ಅದು? 22 ಎಷ್ಟಲೇ? 22 ಮೂರಲೇ 66, ಶೇಷ 110 ಆಗುತ್ತೆ. 22 5ಲೇ ಭಾಳ ಹತ್ರ ಬಂದರು. ಇವ್ರ ನಡುವೆ ಯಾವ ಮಗ್ಗಿನೂ ಇಲ್ಲ ನನ್ನ ಪ್ರಕಾರ. ಸೊ ಇಷ್ಟು ಮಗ್ಗಿಗಳಲ್ಲಿ ಹೋಗ್ತದೆ. ಇಷ್ಟು ವಯಸ್ಸುಗಳ ಉತ್ಪನ್ನ 770 ಬರುತ್ತೆ. ಹಾಗಾದರೆ ಯಾರ ಮೊತ್ತ ಇಲ್ಲಿ ಹುಡ್ಕೊಂಡು ನಾನು? ಯಾರ ಮೊತ್ತ ಹುಡುಕ್ಬೇಕು ನಾನು? ವಯಸ್ಸು ಅಂತ ಹೇಳಿದಾರಲ್ವಾ? 770 ವಯಸ್ಸಿರುತ್ತೆ ಯಾರಿಗಾದರೂ? ಇಷ್ಟು ವಯಸ್ಸಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. 100 ಮೇಲಿರೋದು ಎಲ್ಲದನ್ನು ತೆಗೆದು ಬಿಡ್ತೀನಿ ನಾನು. ಹಾಂ, ಬಹುತೇಕರ ಜಪಾನ್ ಒಂದು ದೇಶ ಇದೆ, ಅಲ್ಲಿ ಭಾಳ ಜನ ಬದುಕ್ತಾರೆ ಆ ಥರ. ಅದೊಂದು ಬಿಟ್ಟರೆ 100 ಮೇಲೆ ಭಾಳ ಜನ ಇದ್ದಾರೆ ಜಪಾನಲ್ಲಿ. ಇಷ್ಟು ವಯಸ್ಸುಗಳು ಉಳಿದ್ವು. ಯಾರ್ಯಾರು? 10 × 77, 11 × 70, 14 × 55 ಮತ್ತು 22 × 35. ಈ ವಯಸ್ಸುಗಳು ಉಳಿದ್ವು. ಹೌದಾ? ಹಾಗಾದರೆ ಅವುಗಳ ಮೊತ್ತವೆಷ್ಟು ಅಂತ ಕೇಳಿದ್ದಾರೆ. ಯಾವುದಾದ್ರೂ ಆಗಿರ್ಬೋದಲ್ಲ ಇದರಲ್ಲಿ ಯಾವುದಾದ್ರೂ ಆಗಿರ್ಬೋದು. ಆದರೆ ಮತ್ತೊಂದು ವಿಷಯ ಕೇಳ್ರಿ, ಇಬ್ಬರು ವಯಸ್ಕರ ವಯಸ್ಸುಗಳು. ವಯಸ್ಕರು ಅಂದರೆ ಯಾರು? 18 ವರ್ಷದ ಮೇಲಿರೋರು. ಈಗ 18 ವರ್ಷದ ಕೆಳಗಿರೋರು ತೆಗಿಬೇಕು ನಾನು. ಇವರು 3 ಜನ ಹೋಗ್ತಾರೆ, ಇವರೊಬ್ಬರೇ ಉಳಿತಾರೆ. ಸೊ ಇದ್ರ ಮೊತ್ತ ಏನಾಗ್ತದೆ ಮಕ್ಕಳೇ? 2 + 5 7, 57 ಬರ್ತದ. ಆಪ್ಷನ್ ಈ ರೀತಿ ಮಾಡ್ಬೇಕು ನೋಡಿ. ಅರ್ಥ ಆಯ್ತಾ? ವಯಸ್ಕರು ಅಂದರೆ 18 ವರ್ಷ ಮೇಲ್ಪಟ್ಟರು. ಸೊ 18 ವರ್ಷದ ಕೆಳಗಿರೋರು ಅಷ್ಟು ತೆಗೆದು ಬಿಡ್ತೀನಿ. 100 ವರ್ಷಕ್ಕಿಂತ ಜಾಸ್ತಿ ಇರೋರನ್ನ ಕೈ ಬಿಟ್ಬಿಡ್ತೀನಿ. ಅಷ್ಟು ವರ್ಷದ ಬದುಕೋದಿಲ್ಲ ಭಾಳ ಜನ. ಇಲ್ಲ ಅದನ್ನು ಆ ರೀತಿ ನೋಡ್ತೀರಂದ್ರೂ ಅದು ಸಿಗ್ತಿತ್ತೇನಪ್ಪ. 18 ವರ್ಷ ಕೆಳಗಿರೋರು ತಾನೆ ಇವರು ಅಷ್ಟರು. ಈ ಕಡೆ ಇದ್ದ ಅಂತಾರೆಲ್ಲ 18 ವರ್ಷದ ಕೆಳಗಿದ್ದವರೆಲ್ಲ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ಅವರನ್ನು ಸಹ ನಾವು ಕೈ ಬಿಡ್ಬೋದಿತ್ತು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಚಲೇ. ತನ್ನ ತರಕಾರಿಗಳನ್ನು ತಿನ್ನುವ ಜಿಂಕೆಯನ್ನು ದೂರ ಮಾಡುವುದಕ್ಕಾಗಿ ಕೃಷಿಕ ರಾಜು ತನ್ನ ತರಕಾರಿ ತೋಟದ ಸುತ್ತಲೂ ಚಚ್ಚೌಕಾದ ಬೇಲಿಯನ್ನು ಹಾಕುತ್ತಾನೆ. ಅದರ ಒಂದು ಬದಿಯು 10 ಮೀಟರ್ ಉದ್ದವಾಗಿದೆ. 2 ಮೀಟರ್ಗಳ ಅಂತರದಲ್ಲಿ ಕಂಬಗಳನ್ನು ಇಡುತ್ತಾನೆ. ಅವನು ಎಷ್ಟು ಕಂಬಗಳನ್ನು ಉಪಯೋಗಿಸುತ್ತಾನೆ ಅಂತ ಕೇಳಿದ್ದಾರೆ. 10 ಮೀಟ್ರ್ ಇದೆ, 10 ಮೀಟ್ರ್ ಇದೆ, 10 ಮೀಟ್ರ್ ಇದೆ, 10 ಮೀಟ್ರ್ ಇದೆ. ಕರೆಕ್ಟ್? ಎರಡು ಮೀಟ್ರಿಗೆ ಒಂದು ಮಾರ್ಕ್ ಮಾಡ್ತೀನಿ. 2, 4, 6, 8, 10. ಹೌದು ತಾನೆ? 2, 4, 6, 8, 10. 2, 4, 6, 8, 10. 2, 4, 6, 8, 10. 2, 4, 6, 8, 10. ಸೊ 2 ಮೀಟ್ರಿಗೆ ಒಂದೊಂದು ಕಂಬ ಇಟ್ಟರೆ ಮಕ್ಕಳೇ ಎಷ್ಟು ಕಂಬ ಇಟ್ಟಂತ ಆಗ್ತದೆ? ಭಾಳ ಜನ ಏನು ಮಾಡ್ತಾರೆ? 20 ಅಂತ ಬರೀತಾರೆ. ಕರೆಕ್ಟಾಗಿ ಎಣಿಸಿ. ಈ ಬದಿ ಎಷ್ಟು ಕಂಬ ಇದೆ? 1, 2, 3, 4, 5, 6 ಇದೆ. ಇಲ್ಲೆಷ್ಟಿದೆ? 1, 2, 3, 4, 5 ಇದೆ. ಇಲ್ಲೆಷ್ಟಿದೆ? 1, 2, 3, 4. ಒಂದು ನಿಮಿಷ, ಇದನ್ನು 4 ಅಂತ ಮಾಡ್ತೀನಿ. ಇಲ್ಲೆಷ್ಟಾಗ್ತದೆ? ಇಲ್ಲಿ 6 ಆಗ್ತದೆ. ಇಲ್ಲಿ 4 ಆಗ್ತದೆ. ಒಟ್ಟು 20 ಬರ್ತದೆ. ವೆರಿ ಗುಡ್. ಕರೆಕ್ಟ್. 20. ಒಟ್ಟು 20 ಕಂಬಗಳು. ಒಟ್ಟು 20 ಕಂಬಗಳನ್ನ ಇಡಬೇಕಾಗತ್ತೆ. ಆಪ್ಷನ್ ಡಿ. ಅಂದ್ಕೊಂಡಿದ್ದಕ್ಕಿಂತ ಈಸಿನೇ ಇತ್ತಲ್ಲ ಈ ಪ್ರಶ್ನೆ. ಭಾಳಷ್ಟು ಜನ ಹೀಗೂ ಮಾಡಿರ್ತಾರೆ. ಸುತ್ತಳತೆ ಏನು ಬರ್ತದೆ? ಸುತ್ತಳತೆ ಏನು ಬರ್ತದೆ ಮಕ್ಕಳೇ? 4 ಇಂಟು ಬಾಹು ಚಚ್ಚೌಕ ಇದೆಯಲ್ಲ, 4 ಇಂಟು ಬಾಹು ಅಂದರೆ ಎಷ್ಟಾಗ್ತದೆ? 4 ಇಂಟು 10 ಮೀಟ್ರು. 10 ಮೀಟ್ರ್ ಬಾಹು ಇದೆ ಅಲ್ವಾ? ಅಲ್ಲಿಗೆ 40 ಮೀಟ್ರ್ ಬರುತ್ತೆ. ಇದು 40 ಮೀಟ್ರು ಸುತ್ತಳತೆಗೆ ಪ್ರತಿ 2 ಮೀಟ್ರಿಗೆ ಒಂದು ಕಂಬ. 2 1 2 20. ಸೊ ಎಷ್ಟು ಕಂಬ ಬೇಕಾಗ್ತದೆ? 20 ಕಂಬಗಳು. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಹಾಗೂ ಮಾಡ್ಬೋದು. ಆದರೆ ಒಂದು ಸಮಸ್ಯೆ ಉಂಟಾಗ್ತದೆ ಕೇಳ್ರಿ. ಒಂದು ಸಮಸ್ಯೆ ಇದೆ ಇದರಲ್ಲಿ. ಒಂದು ವೇಳೆ ನನ್ನ ಹತ್ರ ಒಂದು ಬಾಹು ಇದೆ, ಬರೀ ಒಂದೇ ಒಂದು ಬಾಹು. ಇದು 10 ಮೀಟ್ರ್ ಇದೆ. ಎಷ್ಟು ಮೀಟ್ರ್ ಇದೆ ಅದು? 10 ಮೀಟ್ರ್ ಇದೆ. ಇದು ಎಷ್ಟು ಮೀಟ್ರ್ ಇದೆ? 10 ಮೀಟ್ರ್ ಇದೆ. 2 ಮೀಟ್ರಿಗೆ ಒಂದು ಕಂಬ ಇಟ್ಟರೆ ಎಷ್ಟು ಕಂಬ ಬೇಕಾಗ್ತದೆ? ಎಷ್ಟು ಕಂಬ ಬೇಕಾಗ್ತದೆ? ತಪ್ಪಾಗುತ್ತೆ. 6 ಕಂಬ ಬೇಕಾಗ್ತದೆ. ಅರ್ಥ ಆಯ್ತಾ? ಸೊ 2 ಮೀಟ್ರು 4, 6, 8, 10 ಮೀಟ್ರು. ಇಲ್ಲಿ 2 ಮೀಟ್ರು, ಇಲ್ಲಿ 2 ಮೀಟ್ರು, ಇಲ್ಲಿ 2 ಮೀಟ್ರು, ಇಲ್ಲಿ 2 ಮೀಟ್ರು, 2 ಮೀಟ್ರು, 10 ಮೀಟ್ರ್ ಇದೆ. ಕಂಬಗಳನ್ನು ಶುರುವಿಂದ ಹಿಡಿತೀವಲ್ಲಪ್ಪ. 1, 2, 3, ಇಲ್ಲೊಂದು 4, ಇಲ್ಲೊಂದು 5, ಕೊನೆಗೊಂದು ಕಂಬ 6.
ಒಟ್ಟು 6 ಕಂಬ ಬೇಕಾಗ್ತದೆ ಒಂದೇ ಒಂದು ಇದಾದರೆ, ಅರ್ಥ ಆಯ್ತಾ? ಬಟ್ ನಮಗೇನಿತ್ತಲ್ಲಿ ಚೌಕಾಕಾರ ಇದ್ದ ಕಾರಣಕ್ಕೆ ನೀವು ಅದರ ಏನಂತೀರಿ ಸುತ್ತಳತೆ ಪರಿಧಿ ಅಂತ ಅಂದ್ಬಿಟ್ಟು ಅದನ್ನು 2ರಿಂದ ಭಾಗಿಸ್ಬಿಟ್ರು ಸಿಗುತ್ತೆ ನಿಮಗೆ 2 ಮೀಟ್ರಿಗೆ ಎಷ್ಟು ಕಂಬಗಳು ಬೇಕಾಗ್ತದೆ ಅಂತ. ಬರೀ ಒಂದೇ ಒಂದು ಬಾಹು ಇತ್ತಂದರೆ ಒಂದು ಹೆಚ್ಚಿಗೆ ಮಾಡ್ಕೊಬೇಕು, ನೀವು ಭಾಗಿಸ್ರಿ ಒಂದು ಹೆಚ್ಚಿಗೆ ಮಾಡಬೇಕಾಗತ್ತೆ, ನೆನಪಿರಲಿ. ಸೊ ಇಲ್ಲಿಗೆ ನಿಮ್ಮ 2015ರ ನವೋದಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಗಣಿತದ ವಿಭಾಗದ ವಿಶ್ಲೇಷಣೆ ಮುಕ್ತಾಯಗೊಳ್ತದೆ. ಮುಂದಿನ ತರಗತಿಯಲ್ಲಿ ಮುಂದೊಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮ್ಮನ್ನು ಕಾಣಬಯಸ್ತೇನೆ. ನೆನಪಿಡಿ, ಇದು ಈಸಿ ಪಿಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.